ಸೊ ನೋಡಲು ಬಂದಿದ್ದಂತ ಫ್ಯಾನ್ಸ್ ನತ್ತ ಕೈ ಬೀಸಿದರು ದರ್ಶನ್. ಪೊಲೀಸ್ ಬಸ್ನಲ್ಲಿ ಕುಳಿತು ಕೈ ಬೀಸಿದಂತ ದರ್ಶನ್ ನೋಡಲು ಬಂದಿದ್ದಂತ ಫ್ಯಾನ್ಸ್ ಕಡೆಗೆ ಕೈ ಬೀಸಿದ್ರು. ಪೊಲೀಸ್ ಬಸ್ನಲ್ಲಿ ಕುಳಿತು ಕೈ ಬೀಸಿದ ದರ್ಶನ್ ನೋಡೋಕೆ ಬಂದಂತ ಫ್ಯಾನ್ಸ್ಗೆ ಅಲ್ಲಿ ಕೈ ಬೀಸಿರುವಂತದ್ದಾಗಿದೆ. ಸೊ ನೋಡಲು ಫ್ಯಾನ್ಸ್ಗಳು ಬಂದಾಗ ಅವರಿಗೆ ಒಂದಷ್ಟು ಫ್ಯಾನ್ಸ್ ಅಲ್ಲಿ ಮಾತನಾಡ್ಸೋಕೆ ಬಂದಿದ್ರು. ಸೊ ಅವರಿಗೆ ಕೈ ಬೀಸಿರುವಂತದ್ದು ಕೂಡ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಸೊ ಇದೀಗ ನಾವು ನೋಡ್ತಿರುವಂತಹ ದೃಶ್ಯಗಳು ನೋಡೋಕೆ ಬಂದಂತ ಫ್ಯಾನ್ಸ್ಗೆ ಅಲ್ಲಿ ಕೈ ತೋರಿಸಿದ್ದು ದರ್ಶನ್. ಇನ್ನೊಂದು ಕಡೆ ದರ್ಶನ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರೋದನ್ನ ದರ್ಶನ್ ಹಾಗೂ ಉಳಿದಂಥವ್ರನ್ನ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗ್ತಾ ಇದೆ. ಆ ಒಂದು ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. 24ನೇ ACMM ಕೋರ್ಟ್ನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಸಾಗ್ತಿರುವಂತಹ ದೃಶ್ಯ. ಇನ್ನೊಂದು ಕಡೆ ಅಭಿಮಾನಿಗಳು ಅಲ್ಲೂ ಕೂಡ ಬಂದು ಜೈಕಾರಕ್ಕೆ ಹೋಗಿದ್ರು. ಆಗಲೇ ಹೇಳಿದಾಗೆ ದರ್ಶನ್ ಮತ್ತೊಮ್ಮೆ ಜೈಲಿಗೆ ಹೋಗುವಂಥ ಒಂದು ಪ್ರಸಂಗ ಬರುತ್ತೆ ಅಂತ 2 ವಾರಗಳ ಹಿಂದೆ ಯಾರೂ ಕೂಡ ಊಹಿಸಿರಲಿಕ್ಕಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಡೆವಿಲ್ ಸಿನಿಮಾದ ಮುಂದಿನ ಅಪ್ಡೇಟ್ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ರು. ತಮ್ಮ ಪಾಡಿಗೆ ತಾವು ಶೂಟಿಂಗ್ನಲ್ಲಿ ಇದ್ದಾರೆ. ಕಾಟೇರ ನಂತರ ಇನ್ನಷ್ಟು ಸಕ್ಸಸ್ ಸಿನಿಮಾಗಳನ್ನು ದರ್ಶನ್ ಕೊಡೋದಕ್ಕೆ ಮುಂದಾಗಿರೋ ಸೂಚನೆಗಳಿತ್ತು. ಆದರೆ ಈಗ ಜೈಲು ವಾಸ ಅನುಭವಿಸೋದಕ್ಕೆ ದರ್ಶನ್ ಹೋಗ್ತಿರೋದು.